ಚಿತ್ರದುರ್ಗ ಕೃಷಿ ಇಲಾಖೆ ವತಿಯಿಂದ ರೈತರು ಮುಂಗಾರಿನ ಬೆಳೆ ಬಿತ್ತಲು ಬೀಜಗಳನ್ನು ಖರೀದಿ ಮಾಡಿದ್ದು, ಇದೀಗ ಬರಗಾಲ ಆವರಿಸಿದ್ದರಿಂದ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಸಮ್ಮುಖದಲ್ಲಿ ರೈತರು ಬೀಜಗಳನ್ನು ಬಿಲ್ ಸಮೇತ ವಾಪಸ್ ಮಾಡಿದ್ದಾರೆ. ಕೃಷಿ ಇಲಾಖೆಯಿಂದ ಖರೀದಿ ಮಾಡಿದಂತಹ ಮೆಕ್ಕೆಜೋಳಗಳನ್ನು ಬಿತ್ತನೆ ಮಾಡದೆ ಕೃಷಿ ಇಲಾಖೆಯ ಬಿತ್ತನೆ ಬೀಜಗಳ ಪ್ಯಾಕೆಟ್ಗಳನ್ನು ರೈತರು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಸಮ್ಮುಖದಲ್ಲಿ ಚಿತ್ರದುರ್ಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ಗೆ ವಾಪಸ್ ನೀಡಿದರು. ಜಿಲ್ಲೆಯಲ್ಲಿ ಕೇವಲ 46% ಮಾತ್ರ ಬಿತ್ತನೆಯಾಗಿದ್ದು, ಮಳೆ ಇಲ್ಲದೆ ಬರದಿಂದ ತತ್ತರಿಸಿ ಹೋಗಿದ್ದಾರೆ. ಇದರಿಂದ ಬಿತ್ತನೆಗಾಗಿ ತಂದಿಟ್ಟುಕೊಂಡಿದ್ದ ಬೀಜಗಳನ್ನು ಹಾಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಬಿಲ್ ಸಮೇತ ವಾಪಸ್ ಮಾಡಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಕೈ ಹಿಡ್ಕೊಂಡು ಕೊಡ್ರಿ, ಬೀಜ ಕೈ ಹಿಡ್ಕೊಡ್ರಿ, ಮತ್ತೆ ಪ್ಯಾಕೆಟ್ ಓಪನ್ ಮಾಡಿ ಬೀಜ ಕೈ ಹಿಡ್ಕೊಂಡು ಮಲ್ಲಿಕಾರ್ಜುನ್ ಮೇಲಕ್ಕೆ ಹೋಗ್ರಿ, ಮೇಲಕ್ಕೆ ಹೋಗ್ರಿ, ಇಲ್ಲ ಮೇಲಕ್ಕೆ ಹೋಗ್ರಿ. ಅವ್ರಿಗೆ ವಾಪಸ್ ಕೊಡ್ತಾವ್ರ ಸರ್. ಬರ್ತೀನಿ, ನನಗೆ ಆಮೇಲೆ ಒಂದು 4 ಚೀಲ DAP, ಒಂದು 3 ಚೀಲ ಯೂರಿಯಾ ಕೊಡ್ರಿ. ಇದಕ್ಕೆ ಫಾಲೋವರ್ಸ್ ಬಂದೆ ಬೇದ್ರಣ್ಣ ಬರ್ಬೇಕಂತೆ ತಾಟಣ್ಣ ಅವ್ರು ಬಂದೆ. ನಾವಿಂದ ಹೋಗ್ಬೇಕು, ಇಲ್ಲ ನೀವಿಂದ ಸರ್. ದುಡ್ಡು ಇಲ್ಲ ಸರಿ, ನಮ್ಮ ಹಾಕಿದ್ರೆ ಬಿಟ್ಟು ಕಾಣತ್ ತಡಿ ಮರೆ ಸರ್ ಕ್ಯಾಮ್ರಾ ಕಾಣ್ತಿದ್ರು ಸರ್. ಅವ್ರನ್ನ ಮುಂದೆ ಬಿಡಿ. ರೈತರು ಅಣ್ಣ ಪ್ಯಾಕೆಟ್ ಇಟ್ಕೊಳ್ರಿ ಹೆಂಗೆ ಸರ್. ಅಣ್ಣ ಹಿಂದೆ ಹೋಗ್ಬೇಕು ಆದಷ್ಟು. ಮಲ್ಲಿಕಣ್ಣ ಸರ್ ಬಿಟ್ಟರೆ ನಾನು ಆಯ್ತು